ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಒಳಗಡೆ ಹೋಗೋಣ. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು 4:40ಕ್ಕೆ. ಸೊ ಬೇಗ ಎದ್ದಿದೆ. ಯಾಕೆ ಅಂದರೆ ನಮ್ಮ ಯಜಮಾನ್ರು ಬೆಳಗ್ಗೆ ಬೇಗನೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಸೊ ಅವರು ಬೆಳಗ್ಗೆನೇ ತಿಂಡಿ ತಿನ್ಕೊಂಡು ಹೋಗ್ತಾರೆ ಅಂತೇಳಿ ಫಸ್ಟು ಹೇಳ್ತಿದ್ದಂಗೆ ಒಲೆನೆಲ್ಲ ಗೂಡಿಸ್ಬಿಟ್ಟು ಒಲೆ ಹಚ್ಚುತ್ತಾ ಇದ್ದೆ. ಯಾಕೆ ಅಂದರೆ ಹೊರಗಡೆ ಇನ್ನೂ ಬೆಳಕೆ ಕರೆದಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಒಳಗಡೆ ಕೆಲಸ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿ ಒಳಗಡೆನೇ ಮಾಡ್ತಾಯಿದ್ದೆ. ಸೊ ಒಲೆ ಎಲ್ಲ ಒತ್ತಿದ್ಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಪಲಾವ್ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದೆ. ಹಾಗೆ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಪಲಾವಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಎಲ್ಲ ಫ್ರೈ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಬೇಗ ಈ ಕೆಲಸ ಮಾಡೋದು ಏನೋ ಒಂಥರ ಚೆಂದ ಇರುತ್ತೆ. ಬಟ್ ತುಂಬ ದಿನ ಆದಮೇಲೆ ಬೇಗ ಹೇಳ್ತಿರೋದಲ್ವ, ಸ್ವಲ್ಪ ನಿದ್ದೆ ಮಂಪರು. ಬಟ್ ಇನ್ಮೇಲೆ ಬೇಗ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವರು ಖಾಲಿ ಹೊಟ್ಟೆಗೆ ಹೋಗ್ತಾರಲ್ಲ ಅಂತ ಹೇಳಿ ಬೆಳಗ್ಗೆನೇ ಅಡುಗೆ ಮಾಡೋದು. ಯಾಕೆಂದರೆ ಮೊದಲು ಅವ್ರಿಗೆ ಹುಷಾರಿಲ್ಲ. ಸೊ ಹಾಗಾಗಿ ಅವ್ರು ಖಾಲಿ ಹೊಟ್ಟೆಗೆ ಹೋಗೋದು ಬೇಡ, ಟ್ಯಾಬ್ಲೆಟ್ ನುಂಗಬೇಕು ಬೆಳಗ್ಗೆನೇ. ಹಾಗಾಗಿ ಬೆಳಗ್ಗೆನೇ ತಿಂಡಿ ಮಾಡಿಕೊಟ್ಟೆ. ಸೊ ಪಲಾವ್ ಆಗ್ತಿದ್ದಂಗೆ ಅವ್ರು ತಿನ್ಕೊಂಡು ಹೋದರು. ಅವ್ರು ತಿನ್ಕೊಂಡು ಹೋಗ್ತಿದ್ದಂಗೆ ಸರಿ ಬಾಗಿಲೆಲ್ಲ ಗುಡಿಸೋಣ ಅಂತ ಹೇಳಿ ಬಾಗಿಲು ಗುಡ್ಸೋಕ್ಕೆ ಬಂದೆ. ಸೊ ಟೈಮ್ ಆಲ್ರೆಡಿ ಎಷ್ಟಾಗಿತ್ತು ಅಂದರೆ 6:15 ಆಗಿತ್ತು. ಇವತ್ತು ನೀರು ಲೇಟಾಗಿ ಬಿಟ್ಟರು. ನನ್ನ ಮಗಳು ಹೇಳ್ತಿದ್ದಂಗೆ ಬಂದೊಂದು ಮುತ್ತು ಕೊಟ್ಟು ಹೋದ್ರೇ ಅವಳಿಗೆ ಸಮಾಧಾನ. ಸೊ ಅವಳು ಬಂದು ಮುತ್ತು ಕೊಟ್ಟು ಹೋದಳು. ನೀರು ಇವತ್ತು ಲೇಟಾಗಿ ಬಿಟ್ಟರು. ಯಾವಾಗ 6 ಗಂಟೆ 6:10ಕ್ಕೆಲ್ಲ ನೀರು ಬಿಡೋರು. ಇವತ್ತು 6:15ಗೆ ಬಿಟ್ಟಿದ್ರು. ಸೊ ಹಾಗಾಗಿ ಒಳಗಡೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಸೊ ಪಾತ್ರೆ ತೊಳೆದು ಇಂದ ಹಿಡ್ದು ಎಲ್ಲ ಮಾಡ್ಕೊಂಡಿದ್ದೆ. ಸೊ ನೀರೊಂದು ಹಿಡಿಬೇಕಿತ್ತು, ನೀರು ಬಾಗಿಲು ಕಸ ಹೊಡಿಬೇಕಿತ್ತು. ಇನ್ನೇನು ಬೆಳಗ್ಗೆನೇ ತಿಂಡಿ ಮಾಡಿದ್ನಲ್ಲ, ಸೊ ಅಡುಗೆದು ಯಾವುದೂ ತಲೆನೋವು ಇರಲಿಲ್ಲ. ಮಕ್ಳಿಗೆ ಮಾತ್ರ ಟೀ ಮಾತ್ರ ಬಿಸಿ ಮಾಡಿಕೊಟ್ಟೆ. ಬಿಸಿ ಅಂದರೆ ಅವ್ರೇನು ಬಿಸಿ ಕುಡಿಯೋಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಟ್ಟೆ. ಸೊ ನೆಕ್ಸ್ಟ್ ಬಾಗಿಲೆಲ್ಲ ಕಸ ಗುಡಿಸ್ತಿದ್ದಂಗೆ ಹೊಸ್ಲಿಗೆಲ್ಲ ನೀರು ಹಾಕಿದೆ. ರಂಗೋಲಿ ಖಾಲಿಯಾಗಿತ್ತು. ತರೋಣ ಅಂದ್ಕೊಳಕ್ಕೆ ನಾನಂತೂ ಜಾಸ್ತಿ ಅಂಗಡಿಗೆ ಹೋಗಲ್ಲ. ಸೊ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ, ದೊಡ್ಡೋಳು. ನಮ್ಮ ಚಿಕ್ಕವಳಿಗೆ ಹೇಳಿದ್ರೆ 1 ತಗೊಬರೆ ಅಂದರೆ 9 ತಗೊಬರ್ತಾಳೆ. ನಾನು ಹೇಳೋದೇ ಒಂದು, ಅವಳು ತಗೊಬರೋದೇ ಒಂದು. ಏನಾದರೂ ತರೋಕ್ಕೆ ಹೇಳಿದ್ರೆ ಅವಳೇ ಏನಾದರೂ ತೊಗೊಂಡು ತಿಂದ್ಬಿಟ್ಟು ಮನೆ ಕಡೆನೇ ಬರೋಲ್ಲ, ಅವ್ರ ಅಜ್ಜಿ ಮನೆ ಸೆಟ್ಲಾಗ್ಬಿಡ್ತಾಳೆ. ಸೊ ಅದಕ್ಕೆ ನಮ್ಮ ದೊಡ್ಡ ಮಗಳು ಎದ್ದಿರಲಿಲ್ಲ. ಆಮೇಲೆ ಅವಳು ಎದ್ಮೇಲೆ ತರಿಸೋಣ ಅಂತೇಳಿ ಸುಮ್ಮನೆ ಆದೆ. ಸೊ ಇರೋದ್ರಲ್ಲೇ ಚಿಕ್ಕ ರಂಗೋಲಿ ಹಾಕಿ ಡೇನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಈ ರಂಗೋಲಿನ ಹಾಕಿದೆ. ಸೊ ರಂಗೋಲಿ ಹಾಕಿ ಮುಗಿತಿದ್ದಂಗೆ ನಮ್ದು ಆ್ಯಸ್ ಯೂಶ್ವಲ್ ನಮ್ಮ ಗಿಡ ಅಲ್ಲಿ ವೆಯ್ಟ್ ಮಾಡ್ತಾ ಇರತ್ತೆ. ಸೊ ನನಗೆ ಬೇಕಾಗಿರೋಷ್ಟು ಹೂವು ಮಾತ್ರ ಕಿತ್ಕೊಂಬಂದೆ. ಯಾಕೆ ಅಂದರೆ ಮತ್ತೆ ಸಂಜೆ ಪೂಜೆ ಮಾಡೋಕ್ಕೆ ಬೇಕು ಅಂತ ಹೇಳಿ ಹೊಸ್ಲಿಗೆ ಮಾತ್ರ ಹೂವು ಕಿತ್ಕೊಂಬಂದೆ. ಹೂವು ಕಿತ್ಕೊಂಬಿಟ್ಟು ಹೊಸ್ಲಿಗೆ 2 ಮತ್ತು ರಂಗೋಲಿಗೊಂದು ಅನ್ನೋ ಲೆಕ್ಕದಲ್ಲಿ 3 ಹೂವು ಮಾತ್ರ ಕಿತ್ಕೊಂಬಂದೆ. ಮಿಕ್ಕಿದ ಹಾಗೆ ಬಿಟ್ಟಿದ್ದೆ ಗಿಡದಲ್ಲೇ. ಅದು ನಮ್ಮದಂತೂ ಅಲ್ಲ ಗಿಡ. ಬಟ್ ಅವರು ಹೂವು ಕುಯ್ಯೋದಿಲ್ಲ. ಸೊ ನಾನು ಕುಯ್ಕೊಂಡು ಇಡ್ತಿದ್ದೀನಿ. ಸುಮ್ಮನೆ ಬತ್ತೋಗಿ ಹಾಳಾಗತ್ತಲ್ಲ ಅಂತೇಳಿ ನಾನು ಕುಯ್ತಾ ಇಡ್ತಿದ್ದೆ. ನೆಕ್ಸ್ಟ್ ಎಲ್ಲ ಆಗ್ತಿದ್ದಂಗೆ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ತಿದ್ದಂಗೆ ನಮ್ಮ ದೊಡ್ಡವಳಿಗೆ ರೆಡಿ ಮಾಡಬೇಕಲ್ಲ. ಇನ್ನೇನು ಸ್ಕೂಲ್ ಟೈಮಿಂಗ್ಸು. ಇವರಿಗೆ ಏಳಿಸ್ಬಿಟ್ಟು ಇವ್ರನ್ನ ರೆಡಿ ಮಾಡಿಸೋದೇ ದೊಡ್ಡ ವಿಷಯ. ನಮ್ಮ ಚಿಕ್ಕವಳು ಫಸ್ಟೇ ಬಟ್ಟೆ ಹಾಕ್ಬಿಟ್ರೆ ಬಂದು ಮಣ್ಣಲ್ಲೇ ಆಡ್ತಿರ್ತಾಳೆ. ಸೊ ಅದಕ್ಕೆ ಟವಲ್ ಬಿಟ್ಟಿದ್ದೆ. ನಾನು ಟವಲಲ್ಲೇ ಇರ್ತೀನಿ ಅಂತೇಳಿ ಡ್ಯಾನ್ಸ್ ಮಾಡ್ತಾಯಿದ್ಲು. ನಮ್ಮ ದೊಡ್ಡವಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅವಳಿಗೂ ತಲೆ ಬಸ್ತಾ ಇದ್ದೆ. ಸೊ ಅವಳೇನು ಇಲ್ಲಿಂದ ಹೋಗ್ಬಿಡ್ತಾಳೆ. ನಮ್ಮ ದೊಡ್ಡವಳ್ದೇನು ಚಿಂತೆ ಇಲ್ಲ, ನಮ್ಮ ಚಿಕ್ಕವಳ್ದೇ. ಅವಳೊಂಥರ ಅಂಗನವಾಡಿಗೆ ಹೋಗೋಕ್ಕೂ ಹಠ. ಅವಳಿಗೆ ಮೂಡಿದ್ದಂಗೆ ಅಂಗನವಾಡಿಗೆ ಹೋಗಬೇಕು ಅನಿಸಿದ್ರೆ ಖುಷಿಯಿಂದ ಹೋಗ್ತಾಳೆ. ಇಲ್ಲ ಅಂದರೆ ನನಗೆ ಪೆನ್ಸಿಲ್ ಇಲ್ಲ, ನನಗೆ ಬಳ್ಪ ಇಲ್ಲ, ಸ್ಲೇಟ್ ಮುರಿದೋಗಿದೆ, ಅದು ಮುರಿದೋಗಿದೆ ಅಂತೇಳಿ ಏನಾದರೂ ಒಂದು ನಾಟಕ ಮಾಡ್ತಾ ಇರ್ತಾಳೆ. ಸೊ ಇವತ್ತು ಅದೇ ಥರನೇ ಮೇಡಮ್ ಅವ್ರು ನಾಟಕ ಮಾಡಿದ್ರು. ಅವ್ರಿಗೆ ಅಂಗನವಾಡಿ ಕರ್ಕೊಂಡೋಗ್ಬಿಟ್ಟು ನಾನಲ್ಲಿ 1 ಅವರ್ ಕೂತಿದ್ದಾಯಿತು. ಅವ್ರನ್ನ ಅಂಗನವಾಡಿಲಿ ಕೂರಿಸ್ಬಿಟ್ಟು ಆದರೂ ಅಳ್ತಾನೆ ಇದ್ಲು. ಇವತ್ತು ಮೇಡಮ್ ಅವ್ರ ಮೂಡ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಟೀಚರಿಗೆ ಹೇಳ್ಬಿಟ್ಟು ನಾನು ಬಂದೆ. ಸೊ ಅವರಿಬ್ಬರಿಗೂ ತಲೆಲ್ಲ ಬಾಚಿದ್ಮೇಲೆ ತಿಂಡಿ ಹಾಕ್ಕೊಟ್ಟು ಅವರಿಬ್ಬರು ಹೋಗ್ತಿದ್ದಂಗೆ ನಾನು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕಲ್ಲ. ಅವ್ರು ಹೋಗ್ತಿದ್ದಂಗೆ
ಮನೆಯೆಲ್ಲ ಬಳ್ಕೊಳ್ಳೋಣ ಅಂತ ಹೇಳಿ ಬೆಳೀತಾ ಇದ್ದೆ. ನಾನು ವೀಕ್ಲಿ ಒನ್ಸ್ ಬೆಳೀತಾ ಇದ್ದೆ. ಬಟ್ ಊರಿಗೆ ಹೋಗಿದ್ದೆ ಮತ್ತು ಹುಷಾರಿಲ್ಲ ಅನ್ನೋ ಇದರಲ್ಲಿ ಬೆಳೆದಿರಲಿಲ್ಲ. ಹೋದ ವಾರ ಬೆಳೆದಿದ್ದೆ. ಬಟ್ ಇವಾಗ ಹೊರಗೆ ಒಳಗೆ ಓಡಾಡ್ತಿರ್ತಾರಲ್ಲ, ಅದು ಮಣ್ಣು ಬೇಗ ಎದ್ದಾಗ್ಬಿಡುತ್ತೆ. ಅದಕ್ಕೆ ಮತ್ತೆ ಬೆಳೀತಾ ಇದ್ದೆ. ಸೊ ನಾನು ಹೇಳಿದ್ನಲ್ಲ ರಂಗೋಲಿ ಕಲಿಯೋಗಿತ್ತು ಅಂತ, ನಮ್ಮ ದೊಡ್ಡೋಳಿಗೆ ಹೇಳಿ ಸ್ಕೂಲಿಗೆ ಹೋಗೋದ್ರೊಳಗೆ ತಂದಿಟ್ಟು ಹೋಗಿದ್ಲು ಅವಳು. ಸೊ ಅದನ್ನು ಓಪನ್ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೆ. ರಂಗೋಲಿ ಜಾಸ್ತಿ ಇದ್ದರೆ ರಂಗೋಲಿ ಹಾಕೋಕ್ಕೇನೋ ಒಂಥರ ಚೆಂದ, ಇಲ್ಲ ಅಂದರೆ ಚಿಕ್ಕ ಚಿಕ್ಕ ರಂಗೋಲಿ ಹಾಕಿದ್ರೆ ಸಮಾಧಾನವೇ ಆಗೋದಿಲ್ಲ. ಹಾಗಾಗಿ ರಂಗೋಲಿನ ತರಿಸ್ದೆ. ಯಾಕೆಂದರೆ ಒಲೆ ಹೆಂಗಿದ್ರು ಬಳಿತೀನಿ ಅಂತ ಗೊತ್ತಿತ್ತು. ಇವತ್ತು ಬಳಿತೀನಿ ಅಂದಮೇಲೆ ಒಲೆ ಎಲ್ಲ ಬಳ್ಕೊತೀನಿ ಅಂತ. ಸೊ ಅದಕ್ಕೆ ರಂಗೋಲಿ ಹಾಕೋಕ್ಕೆ ರಂಗೋಲಿ ಬೇಕೇ ಬೇಕು ಅಂತೇಳಿ ರಂಗೋಲಿ ತರಿಸ್ಕೊಂಡಿದ್ದೆ. ಸೊ ಒಲೆನೆಲ್ಲ ಬಳ್ದ್ಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಹಾಗೆ ಅಲ್ಲೊಂದು ಚಿಕ್ಕ ರಂಗೋಲಿ ಬಿಡಿಸ್ದೆ. ರಂಗೋಲಿ ಬಿಡಿಸ್ತಿದ್ದಂಗೆ ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವ್ರ ದೀಪ ತೊಳೆಯೋಣ ಅಂತ ಹೆಂಗೋ ಬಳ್ದಿದ್ನಲ್ವ. ಸೊ ಇವತ್ತೊಂದು ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ದೀಪನೆಲ್ಲ ತೊಳ್ಕೊತ ಬಂದೆ. ಹೋದ ವಾರ ತೊಳೆದಿದ್ದೆ, ಯಾಕೋ ನನಗೆ ಸರಿ ಆಗಲಿಲ್ಲ. ಯಾಕೆಂದರೆ ಅರ್ಜೆಂಟಲ್ಲಿ ಸಂಜೆ ಕಡೆ ತೊಳೆದ್ನಲ್ಲ. ಸೊ ಅದು ಬೆಳ್ಳಗಾದಂಗೆ ಫೀಲೇ ಆಗಲಿಲ್ಲ. ಸೊ ಮತ್ತೆ ತೊಳೆಯೋಣ, ಇಲ್ಲಾಂದರೆ ನಾನು 15 ದಿನಕ್ಕೆ ಒಂದು ಸರಿನೇ ತೊಳೆಯೋದು. ಬಟ್ ಅದು ಸರಿ ತೊಳೆದಿದ್ದು ಯಾಕೋ ನನಗೆ ಚೆನ್ನಾಗಿ ತೊಳೆದೆ ಅಂತ ನನಗೇ ಫೀಲ್ ಆಗಲಿಲ್ಲ. ಹಾಗಾಗಿ ಮತ್ತೆ ಎಲ್ಲ ದೇವ್ರ ದೀಪನೆಲ್ಲ ತೊಳೆದೆ. ಮತ್ತು ಎಂತ ಆಯಿತು, ಚಾನಲ್ ಹತ್ರ ಹೋಗಿದ್ನ, ಅಲ್ಲೊಂದು ಸಾಯಿಬಾಬಾ ಶಿಲೆ ಸಿಕ್ತು. ಬಟ್ ಅದು ಏನೂ ಆಗಿರಲಿಲ್ಲ. ಬಟ್ ಫುಲ್ಲು ಒಂಥರ ನೀರಲ್ಲಿ ಇದ್ದು ಬ್ಲ್ಯಾಕ್ ಆಗಿತ್ತು. ಸೊ ಆ ಶಿಲೆನೂ ಚೆನ್ನಾಗಿ ಉಜ್ಜಿ ಬೆಳ್ಳಗೆ ಮಾಡಿದೆ. ಬಟ್ ಹೋಗೋಷ್ಟು ಹೋಯ್ತು ಮತ್ತು ಕಾಲ ಹತ್ರ ಎಲ್ಲ ಹೋಗಿರಲಿಲ್ಲ. ಸರಿ ನೋಡೋಣ, ತೊಳಿತಾ ಹೋಗುತ್ತೇನೋ ಅಂದ್ಕೊಂಡೆ. ಎಂತ ಗೊತ್ತಾ, ಈ ಪೀತಾಂಬರಿ ಹಾಕಿ ತೊಳೆದಾಗ ಆ ಕ್ಷಣಕ್ಕೆ ತೊಳೆದ್ರೆ ಅದು ವೈಟಾಗಿರುತ್ತೆ. ಮತ್ತೆಲ್ಲಾದರೂ ಬಿಟ್ಬಿಟ್ಟು ಎಲ್ಲ ತಿಕ್ಕೊಂಡು ತೊಳೆಯೋಣ ಅಂತ ಎಲ್ಲಾದರೂ ವೆಯ್ಟ್ ಮಾಡಿದ್ರೆ ಅದೊಂಥರ ಮತ್ತೆ ಬ್ಲ್ಯಾಕ್ ಆಗುತ್ತೆ. ಹೋದ ಸರಿ ಹಾಗೆ ಆಗಿದ್ದು. ನಾನೆಲ್ಲ ಒಂದೇ ಸರಿ ತೊಳ್ಕೊಳ್ಳೋಣ ಬಿಡು ಅಂತೇಳಿ ಇದು ಮಾಡಿದೆ. ಅದಕ್ಕೆ ಈ ಸರಿ ಒಂದೊಂದನ್ನೇ ತಿಕ್ಕಿ ತೊಳಿತಾ ಇದ್ದೆ. ನಾನು ಹೇಳಿದ್ನಲ್ಲ ಅದು ಸಾಯಿಬಾಬಾ ಸಿಕ್ತು ಅಂತ, ಅದನ್ನು ಚೆನ್ನಾಗಿ ತಿಕ್ಬಿಟ್ಟು ಅಂದರೆ ಸೋಪಿನ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೆ. ಅದನ್ನೆಲ್ಲ ತಿಕ್ಬಿಟ್ಟು ಬೆಳ್ಳಗೆ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಏನು, ಅದೆಲ್ಲ ದೇವ್ರ ದೀಪ ಎಲ್ಲ ತೊಳ್ಕೊಬಂದ್ನಲ್ಲ, ನಮ್ಮ ಚಿಕ್ಕದು ದೇವ್ರ ಕೋಣೆ ರೆಡಿ ಮಾಡ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಹೆಂಗಿದ್ರು ನಾವು ಇವಾಗ ಮಣ್ಣಿನ ನೆಲ ಅಲ್ವಾ, ಗುಡಿಸ್ದಾಗೆಲ್ಲ ಧೂಳು ಕುತ್ಕೊಳುತ್ತೆ. ಸೊ ಹಾಗಾಗಿ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಫೋಟೋ ಇರೋದೊಂದೇ. ಸೊ ಅದಕ್ಕೂ ಅರಿಶಿನ ಕುಂಕುಮ ಮತ್ತು ಗಂಧ ಇಟ್ಬಿಟ್ಟು ಆಮೇಲೆ ಕುಂಕುಮ ಇಡ್ತೀನಿ. ಸೊ ಗಂಧನೆಲ್ಲ ಇಟ್ಬಿಟ್ಟು ಕುಂಕುಮ ಇಟ್ಟೆ. ನೆಕ್ಸ್ಟ್ ಆ ಕಲ್ಲ ಮೇಲೆ ರಂಗೋಲಿ ಬಿಡಿಸೋದೇನೋ ಒಂಥರ ನನಗಿಷ್ಟ. ಸೊ ಅದಕ್ಕೆ ಆ ಕಲ್ಲ ಮೇಲೂ ರಂಗೋಲಿನೆಲ್ಲ ಬಿಡಿಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ನೆಕ್ಸ್ಟು ಇದು ಗಣಪತಿ ಮಣೆ ಅಂತಾರೆ. ಸೊ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಆಮೇಲೆ ಕಾಮಾಕ್ಷಿ ದೀಪ ಅವೆಲ್ಲ ರೆಡಿ ಮಾಡಿಕೊಂಡೆ. ಸೊ ಆಮೇಲೆ ಇವಾಗ ಆಲ್ರೆಡಿ ಮಧ್ಯಾಹ್ನ, ಇವಾಗೇನು ಪೂಜೆ ಮಾಡೋದಿಲ್ಲ. ಸೊ ಹಾಗಾಗಿ ಸಂಜೆ ಕಡೆ ಪೂಜೆ ಮಾಡೋದಲ್ವಾ, ಹಾಗಾಗಿ ಇವಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಂಜೆ ಏನಿದ್ರು ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಪೂಜೆ ಮಾಡ್ಬೋದು ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಡ್ತಾ ಇದ್ದೆ. ಎಂತ ಗೊತ್ತಾ, ನಾವೇನಾದರೂ ಇಲ್ಲಿ ಕೆಳಗಿಟ್ಟೆ ಅಂದರೆ ನನ್ನ ಮಗಳು ಒಂದು ಗ್ಯಾಪಲ್ಲಿ ಚಿಕ್ಕವಳು ಹಿಂಗೆ ಬರ್ತೀನಿ ಅಂತ ಹೇಳಿ ಏನಾದ್ರು ಒಂದು ತಗೊಂಡು ಹೋಗ್ಬಿಡ್ತಾಳೆ. ಅವಳಿಗೆ ಯಾವ ಗ್ಯಾಪಲ್ಲಿ ಏನು ತಗೊಂಡು ಹೋಗ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಮಾಡಿ ಈ ಸಾಂಬ್ರಾಣಿ ಬಾಕ್ಸ್ ಇರುತ್ತಲ್ಲ ಚಿಕ್ಕದು, ಅದನ್ನು ತಗೊಂಡೋಗ್ಬಿಟ್ಟು ಆಟಾಡಿ ಹಾಳು ಮಾಡಿಬಿಟ್ಟಿದ್ಲು. ಸೊ ಅವಳಿಗೆ ಹೊಡಿಯೋಂಗಿಲ್ಲ ಬಡಿಯೋಂಗಿಲ್ಲ. ಸೊ ಫೈನಲಿ ಎಲ್ಲ ರೆಡಿ ಮಾಡಿದ್ಮೇಲೆ ಈ ಥರ ಅಲ್ಲೂ ಒಂದು ಚಿಕ್ಕ ರಂಗೋಲಿ ಹಾಕಿ ಬಿಡಿಸಿ ಫೋಟೋಕ್ಕೆಲ್ಲ ಹೂವು ಇಕ್ಕಿದ್ದೆ. ನಾನು ಹೇಳಿದ್ನಲ್ಲ ಬೆಳಗ್ಗೆ ಎಲ್ಲ ಹೂವನ್ನು ಕುಯ್ಕೊಂಬಂದಿರಲಿಲ್ಲ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕುಯ್ಕೊಂಬಂದಿದ್ದೆ, ಮಿಕ್ಕಿದ್ದು ಹಾಗೆ ಬಿಟ್ಟಿದೆ ಅಂತ. ಸೊ ಅದನ್ನು ಇವಾಗ ಹೋಗಿ ಕುಯ್ಕೊಬಂದು ದೀಪಕ್ಕೆ, ಗಣಪತಿಗೆ, ಸಾಯಿಬಾಬಾ ಹೇಳಿದ್ನಲ್ಲ ಸಾಯಿಬಾಬಾಗೆ, ಸೊ ಎಲ್ಲದಕ್ಕೂ ಇಟ್ಟೆ. ನೆಕ್ಸ್ಟ್ ಸಂಜೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಬಂದು ದೀಪ ಹಚ್ಚೋಣ ಅಂತೇಳಿ ದೀಪ ಹಚ್ಚುತ್ತಿದ್ದೆ. ಮಳೆ ಬಂತಲ್ಲ, ಸೊ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಮೊಬೈಲ್ ಟಾರ್ಚಿಂದ ವೀಡಿಯೋ ಮಾಡ್ತಿದ್ದೀನಿ. ವೀಡಿಯೋ ಎಷ್ಟು ಕ್ಲಿಯರಾಗಿ ಬಂದಿದೆ ಗೊತ್ತಿಲ್ಲ, ಬಟ್ ಕರೆಂಟ್ ಇರಲಿಲ್ಲ. ಪೂಜೆ ಎಲ್ಲ ಮಾಡ್ತಿದ್ದಂಗೆ ನಮ್ಮ ದೊಡ್ಡೋಳು ಕ್ಯಾಮ್ರಾಮ್ಯಾನ್ ಥರ ನಾನು ಫೋನ್ ಹಿಡಿತೀನಿ ಅಂತ ಆ ಕಡೆ ಈ ಕಡೆ ಕ್ರಾಸ್ ಮಾಡಿದ್ಲು. ಆಮೇಲೆ ಮತ್ತೆ ಅವಳೇ ಸರಿ ಮಾಡಿ ಇಟ್ಲು. ಥ್ಯಾಂಕ್ ಫಾರ್ ವಾಚಿಂಗ್, ಪ್ಲೀಸ್ ಸಪೋರ್ಟಿಂಗ್ ಮೈ